ದೇವರ ಆಲಯಕ್ಕೆ ಹೋಗ್ಬೇಕಾದ್ರೆ, ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ, ದೇವರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ, ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕಾದ್ರೆ ಬಾಗಿಲು ಒಂದೇ. ಆ ದಿನ ಅವರಿಗೆ ಕಾಣುವಂತ ರೊಟ್ಟಿ ಇತ್ತು, ಇವತ್ತು ಆತನ ರೊಟ್ಟಿಯಾಗಿ ಇರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಆಲಯವನ್ನ ನೋಡ್ತಾ ಇದ್ರು, ಈಗ ಆಲಯ ಒಳಗಡೆ ಇದೆ. ಅವಾಗ ಧೂಪ ಹಾಕದಿತ್ತು, ಈಗ ಧೂಪ ಹಾಕದಿಲ್ಲ, ನಮ್ಮ ಬಾಯಿನೇ ಧೂಪವಾಗಿ ಹೋಗುವಂತ ಪ್ರಾರ್ಥನೆಯಾಗಿದೆ. ನನ್ನ ಮಕ್ಕಳಿಗೆ ಬೆಳಕು ಒಂದೇ ಬೆಳಕಿದೆ. ದೇವರ ಆಲೋಚನೆ ಪ್ರತ್ಯೇಕವಾದದ್ದು. ಒಂದು ಸಾರಿ ದೇವರ ಸ್ಟಾರ್ಟ್ ಮಾಡಿದ್ರಂದ್ರೆ ಅದು ಕೊನೆಯವರೆಗೂ ಅದರ ಅರ್ಥಗರ್ಭಿತವಾಗಿರುವಂತ ದೇವರು ಮಾಡುವಂತಿದ್ದಾರೆ. ವಿಮೋಚನೆ ಕಾಂಡ 25-26 ದೇವರು ಇದೇ ರೀತಿಯಲ್ಲಿ ಕಟ್ಟಲ್ಪಡಬೇಕೆಂಬುದಾಗಿ ಹೇಳಿದ. ಯಾಕಂದ್ರೆ ದೇವರು ಆಲೋಚನಾ ಕರ್ತನಾಗಿದ್ದಾನೆ. ಮುಂದಾಗುವಂತ ವಿಷಯಗಳನ್ನ, ಮುಂದೆ ಜರುಗುವಂತ ಸಂಗತಿಗಳನ್ನ, ಎಲ್ಲವೂ ಆದಿಯು ಅಂತ್ಯವು ಪ್ರಾರಂಭ ಕೊನೆಯಾಗಿರುವ ಆತನು ಎಲ್ಲವನ್ನು ತಿಳಿದಿರುವ ಹಾಗೆ ಆತನು ಮುಂದಾಲೋಚನೆ ಉಳ್ಳವನಾಗಿ ಆತನು ಈ ಒಂದು ಆಲಯವನ್ನ ಪ್ರಾರಂಭ ಮಾಡಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ದೇವರ ಆಲೋಚನೆ ಪ್ರತ್ಯೇಕವಾದದ್ದು. ಒಂದು ಸಾರಿ ದೇವರು ಸ್ಟಾರ್ಟ್ ಮಾಡಿದ್ರಂದ್ರೆ ಅದು ಕೊನೆಯವರೆಗೂ ಅದರ ಅರ್ಥಗರ್ಭಿತವಾಗಿರುವಂತ ದೇವರು ಮಾಡುವನಾಗಿದ್ದಾನೆ. ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ಏನೇ ದೇವರು ಪ್ರಾರಂಭ ಮಾಡುವಾಗ ಅದಕ್ಕೊಂದು ಅರ್ಥ ಇದೆ. ಅರ್ಥ ಇಲ್ಲದೆ ದೇವರು ಯಾವುದನ್ನ ಮಾಡಲ್ಲ, ಉದ್ದೇಶ ಇಲ್ಲದೆ ದೇವರು ಯಾವುದನ್ನ ಮಾಡಲ್ಲ. ಈ ಆಲಯವನ್ನು ದೇವರು ಪ್ರಾರಂಭ ಮಾಡುವಾಗ ಇದರಲ್ಲಿ ದೊಡ್ಡ ಅರ್ಥ ಇದೆ. ಯಾಕೆ ಆಲಯ ಪ್ರಾರಂಭ ಮಾಡಬೇಕಂತ ಹೇಳಿದ್ರೆ ಈ ಇಡೀ ಆಲಯವೇ ಯೇಸು ಸ್ವಾಮಿಯನ್ನ ತೋರಿಸುವಂತದಾಗಿದೆ. ಅಡಿವೆಯಲ್ಲಿ ಅವರು ಬಂದು ಇಲ್ಲೆಲ್ಲ ಡೇರೆಗಳನ್ನು ಹಾಕಿಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಡೇರೆಗಳನ್ನು ಅವರು ಹಾಕಿಕೊಂಡಿದ್ದಾರೆ, ಗುಡಾರಗಳನ್ನು ಹಾಕಿಕೊಂಡಿದ್ದಾರೆ. ಆದ್ರೆ ದೇವರು ಹೇಳಿದ್ರು, ಆ ಗುಡಾರಗಳ ತಕ್ಕ ಹಾಗೆ ದೇವದರ್ಶನ ಗುಡಾರವನ್ನ ನೀನು ಕಟ್ಟಬೇಕು. ಅವಾಗ ಮೋಶೆ ದೇವರು ಹೇಳಿದ ಹಾಗೆ ಆತನು ಕಟ್ಟಿದನು. ಇಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ ಜನರು ಸುತ್ತಲೂ ಇದ್ದಾರೆ, ಅದ್ರ ಬಾಗಿಲು ಮಾತ್ರ ಒಂದೇ ಬಾಗಿಲು ಇದೆ. ಹಲ್ಲೆಲೂಯಾ. ಸುಮಾರು 28 ಲಕ್ಷ ಜನ ಇದ್ದಾರೆ. ಅವರೆಲ್ಲರೂ ಹೋಗುವುದಕ್ಕೆ ಒಂದೇ ಬಾಗಿಲಿದೆ, ಒಂದೇ ಬಾಗಿಲು. ನೋಡಿ, ಆಲಯ ದೊಡ್ಡದಾಗಿದ್ರು ಕೂಡ ಅನೇಕ ಬಾಗಿಲುಗಳು ಮಾಡಬೇಕಾಗಿತ್ತು. ಇವತ್ತು ನಾವು ನೋಡ್ತೇವೆ, ಒಂದು ಮನೆಯಲ್ಲಿ 3 ರೂಮ್ ಇದ್ರೆ ಎಷ್ಟು ಬಾಗಿಲು ಮಾಡ್ತೇವೆ ನಾವು ಗೊತ್ತಾ? ಸುಮಾರು ಕನಿಷ್ಠ 2 ಬಾಗಿಲಾದ್ರೂ ನಾವು ಮಾಡ್ತೇವೆ, ಹೌದಲ್ವಾ? ಈ ಕಡೆಯಿಂದ ಬಂದ್ರೆ ಈ ಕಡೆ ಬರಬೇಕು, ಈ ಕಡೆಯಿಂದ ಬಂದ್ರೆ ಈ ಕಡೆ ಬರಬೇಕು ಅಂತೇಳಿ 2 ಭಾಗವನ್ನ ನಾವು ಮಾಡ್ತೇವೆ. ಆದ್ರೆ ಈ ಆಲಯಕ್ಕೆ ಒಂದೇ ಬಾಗಿಲಿದೆ. ಯೋಹಾನ 10ನೇ ಅಧ್ಯಾಯ 7ನೇ ವಚನದಲ್ಲಿ ನಾನೇ ಬಾಗಿಲಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಹಲ್ಲೆಲೂಯಾ. ಆತನ ಮುಖಾಂತರವೇ ಒಳಗಡೆ ಹೋಗೋದು. ದೇವರ ಆಲಯಕ್ಕೆ ಹೋಗ್ಬೇಕಾದ್ರೆ, ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ, ದೇವರ ಸ್ಥಳಕ್ಕೆ ಹೋಗ್ಬೇಕಾದ್ರೆ, ದೇವರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ, ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕಾದ್ರೆ ಬಾಗಿಲು ಒಂದೇ. ಯೇಸು ಹೇಳ್ತಾನೆ, ನಾನೇ ಆ ಬಾಗಿಲಾಗಿದ್ದೇನೆ. ತಂದೆಯಾದ ದೇವರು ಅದಕ್ಕಾಗಿ ಒಂದೇ ಬಾಗಿಲನ್ನು ದೇವರ ಆಲಯಕ್ಕೆ ಇಟ್ಟಿದ್ದಾರೆ. ಯಾರಾದರೂ ನನ್ನ ಬಳಿಗೆ ಬರಬೇಕಾ, ನನ್ನ ಪ್ರಸನ್ನತೆಯನ್ನು ಅನುಭವಿಸಬೇಕಾ, ನಾನಿರುವ ಸನ್ನಿಧಾನಕ್ಕೆ ಬರಬೇಕಾ, ಆದ್ರೆ ಆ ಒಂದೇ ಬಾಗಿಲು ಒಳಗಿಂದ ಬರಬೇಕೆಂಬುದಾಗಿ. 2ನೇದಾಗಿ ನಾವು ನೋಡ್ತೇವೆ, ಆಲಯದಲ್ಲಿ ಏನೇನಿದೆ. ಮೊದಲು ಬಾಗಿಲಿದೆ. 7ನೇದಾಗಿ ನಾವು ನೋಡುವಂತರಾಗಿದ್ದೇವೆ, ಅಲ್ಲಿ ಯಜ್ಞವೇದಿ ಇದೆ. ಆಲಯದ ಒಳಗಡೆ ಬಂದ ತಕ್ಷಣ ಪ್ರಾರಂಭದಲ್ಲಿ ಬಾಗಿಲಿದೆ. ಈ ಬಾಗಿಲು ದಾಟಿದ ತಕ್ಷಣ ಯಜ್ಞವೇದಿ ಕಾಣ್ತಾ ಇದೆನಾ ಎಲ್ಲರಿಗೆ? ನಿಮ್ಮ ಇದರಲ್ಲಿ ಚಿತ್ರದಲ್ಲಿ ಇದೆನಾ? ಯಜ್ಞವೇದಿ, ಯಜ್ಞವನ್ನ ಅರ್ಪಿಸುವಂಥದ್ದು ಯಜ್ಞವೇದಿ. ಏನೇನು ತಂದಿದ್ದಾರೆ ಅಲ್ಲೆಲ್ಲ ನೋಡಿ, ಪಕ್ಕದಲ್ಲಿ ಅವ್ರ ಪ್ರಾಣಿಗಳನ್ನ, ಕುರಿಗಳನ್ನ, ಬೇರೆ ಬೇರೆ ಪ್ರಾಣಿಗಳನ್ನ ಅವ್ರು ತಂದಿದ್ದಾರೆ ಯಜ್ಞವನ್ನ ದೇವರಿಗೆ ಅರ್ಪಿಸುವುದಕ್ಕೆ. ನೋಡಿ, ಇಸ್ರಾಯೇಲ್ ಜನರು ಸುತ್ತಲೂ ಇದ್ದಾರೆ. ಅವರು ದೇವರ ಸನ್ನಿಧಾನಕ್ಕೆ ಬರಬೇಕಾದ್ರೆ ಅಂಗಳದಲ್ಲಿ ಮಾತ್ರ ಅವರು ಬರ್ತಾ ಇದ್ರು, ಅಂಗಳದಲ್ಲಿ ಮಾತ್ರ. ಯಾಕಂದ್ರೆ ಇಲ್ಲಿವರೆಗೆ ಬಂದು ಯಜ್ಞವನ್ನು ಅವರು ಸಮರ್ಪಿಸಬೇಕು, ಯಜ್ಞವನ್ನ ದೇವರಿಗೆ ಅರ್ಪಿಸಬೇಕು. ಈ ಯಜ್ಞ ಏನ್ ತೋರಿಸ್ತದೆ? ಈ ತಾಮ್ರದ ಬಲಿಪೀಠ ಏನ್ ತೋರಿಸ್ತದೆ ಅಂದ್ರೆ ತ್ಯಾಗ ಮತ್ತು ಪ್ರಾಯಶ್ಚಿತ್ತ. ತ್ಯಾಗ ಮಾನವರಿಗೋಸ್ಕರ, ಮನುಷ್ಯರ ಪಾಪ ಪರಿಹಾರಕ್ಕೋಸ್ಕರ ತ್ಯಾಗ, ಅದರ ಪ್ರಾಯಶ್ಚಿತ್ತವಾಗಿ ಸಮರ್ಪಿಸುವಂತ ಯಜ್ಞ. ಆಮೆನ್. ಯಾರು ನಮಗೋಸ್ಕರ ತ್ಯಾಗ ಮಾಡಿದ್ದಾರೆ? ಯಾರು ನಮಗೋಸ್ಕರ ಪ್ರಾಯಶ್ಚಿತ್ತವಾಗಿ ಬಲಿಯಾಗಿದ್ದಾರೆ? ನಮ್ಮ ಪಾಪಗಳಿಗಾಗಿ ಯಾರು ತ್ಯಾಗ ಮಾಡಿದ್ದಾರೆ? ನಮ್ಮ ಕರ್ತನಾದ ಯೇಸು ಸ್ವಾಮಿ ತ್ಯಾಗ ಮಾಡಿದ, ತನ್ನನ್ನು ತಾನು ಬಲಿಯಾಗಿ ಅರ್ಪಿಸಿಕೊಂಡ. ಕುರಿಬೇಡ, ನನಗೆ ಯಾವ ಪ್ರಾಣಿ ಬಲಿ ಕೊಡೋದು ಬೇಕಾಗಿಲ್ಲ, ನಾನೇ ಯಜ್ಞವಾಗಿ ಸಮರ್ಪಿಸ್ತೇನೆ ಎಂಬುದಾಗಿ ಆ ಯಜ್ಞ ವೇದಿ ಮೇಲೆ ತನ್ನನ್ನು ತಾನೇ ಬಲಿಯಾಗಿ ಅರ್ಪಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಇದು ಯೇಸು ಸ್ವಾಮಿ ತೋರಿಸುವಂತ ಯಜ್ಞದ ಸೂಚನೆ. 3ನೇದಾಗಿ ಅಲ್ಲಿ ಒಂದು ಗಂಗಾಳ ಇಡಲ್ಪಟ್ಟಿದೆ. ಕಾಣ್ತಾ ಇದ್ದೇನೆ ನಿಮ್ಮ ಚಿತ್ರದಲ್ಲಿ? ಅಲ್ಲಿ ಒಂದು ಗಂಗಾಳ ಇದೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಒಂದು ಗಂಗಾಳ. ಆ ಗಂಗಾಳದಲ್ಲಿ ನೀರು ಇದೆ.
ದೇವರ ಆಲಯಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ಅವರು ನೀರಿಂದ ತಮ್ಮನ್ನು ಶುದ್ಧೀಕಾರ ಮಾಡಿಕೊಂಡು ತಮ್ಮನ್ನು ತೊಳ್ಕೊಂಡು ಆಲಯದ ಒಳಗಡೆ ಹೋಗ್ಬೇಕು. ಹಾಗೇನೆ ಅವರು ಬರ್ತಾ ಇದ್ರು, ಯಜ್ಞವನ್ನ ಸಮರ್ಪಿಸ್ತಾ ಇದ್ರು. ಆ ಯಜ್ಞವನ್ನ ಲೇವಿಯರು ತೆಗೆದುಕೊಳ್ತಾ ಇದ್ರು, ತಮ್ಮನ್ನು ತಾವು ನೀರಿಂದ ಶುದ್ಧೀಕಾರ ಮಾಡ್ಕೊಳ್ತಾ ಇದ್ರು. ಶುದ್ಧಿ ಮಾಡಿದ ಮೇಲೆ ಅದನ್ನ ಪವಿತ್ರ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು. ನಿಮ್ಮ ಚಿತ್ರದಲ್ಲಿ ಇದು ಬರೆಯಲ್ಪಟ್ಟಿದೆ ಇನ್ನೊಂದು ಭಾಗದಲ್ಲಿ. ಇದು ಒಳಗಡೆ ಬರುವಾಗ ಪವಿತ್ರ ಸ್ಥಳ, ಈ ಕಡೆ ಅತಿ ಪವಿತ್ರ ಸ್ಥಳ. ಇಲ್ಲಿ ಒಂದು ಪರದೆ ಇದೆ. ಮೊದಲು ಅಂಗಳ, ಆಮೇಲೆ ಪವಿತ್ರ ಸ್ಥಳ, ಆಮೇಲೆ ಅತಿ ಪವಿತ್ರ ಸ್ಥಳ. ಇಸ್ರಾಯೇಲ್ ಸುತ್ತಲಿರುವ ಜನರು ಅವರ ಅಂಗಳದಲ್ಲಿ ಮಾತ್ರ ಬಂದು ಅವರು ಪ್ರಾಣಿಗಳನ್ನ ಕೊಟ್ಟು ಅಲ್ಲಿಂದ ಅಲ್ಲಿ ಮಾತ್ರ ವಾಪಸ್ ಹೋಗುವವರು. ಆದ್ರೆ ಒಳಗಡೆ ಯಾರು ಹೋಗ್ತಾ ಇದ್ದಾರೆ ಅಂದ್ರೆ ಯಾಜಕ, ಮಹಾಯಾಜಕನು ಒಳಗಡೆ ಹೋಗ್ತಾ ಇದೆ. ಹೇಗೆ ಹೋಗ್ತಾ ಇದ್ದಾರೆ? ಆ ನೀರನ್ನ ತೆಗೆದು ತನ್ನನ್ನು ಶುದ್ಧೀಕಾರ ಮಾಡಿಕೊಂಡು ಒಳಗಡೆ ಪ್ರವೇಶ ಮಾಡ್ತಾ ಇದೆ. ಈ ಒಂದು ಗಂಗಳ ಏನು ತೋರಿಸ್ತದೆ, ಈ ಒಂದು ಪಾತ್ರೆ ಏನು ತೋರಿಸ್ತದೆ ಎಂಬುದಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಪುನರುತ್ಪಾದನೆಯನ್ನ ತೋರಿಸುವಂತದ್ದಾಗಿದೆ. ಆತ್ಮನ ಮೂಲಕ ಪುನರುತ್ಪಾದನೆ, ನಮಗೋಸ್ಕರ ಮತ್ತೆ ಪುನಃ ಜೀವಿಸಿದವನಾಗಿದ್ದಾನೆ. ಯೇಸು ಕ್ರಿಸ್ತನನ್ನ ಆ ಗಂಗಾಳ ತೋರಿಸುವಂತದ್ದಾಗಿದೆ. ಮೊದಲು ಏನ್ ನೋಡಿದಿವಿ? ಬಾಗಿಲು, ನಾನೇ ಬಾಗಿಲು ಆಗಿದ್ದೇನೆ ಅಂತ ಯೇಸು ಸ್ವಾಮಿ ಹೇಳ್ತಾನೆ ಯೋಹಾನ 10:7 ವಚನದಲ್ಲಿ. ಏಳನೇದಾಗಿ ನಾವು ನೋಡ್ತೀವಿ ಯಜ್ಞವೇದಿ, ತಾಮ್ರದ ಯಜ್ಞವೇದಿ. ಆ ತಾಮ್ರದ ಯಜ್ಞವೇದಿ ಯಾರಾಗಿದ್ದಾರೆ? ಯೇಸು ಸ್ವಾಮಿ. ಆ ದಿನ ಕಟ್ಟಲ್ಪಟ್ಟ ನೋಡಂತ ಯಜ್ಞವೇದಿ ಇತ್ತು, ಇವತ್ತು ಆತನೇ ಆ ಯಜ್ಞವೇದಿ ಆಗಿದ್ದಾನೆ. ಮೂರನೇದಾಗಿ ನಾವು ನೋಡ್ತೀವಿ ಗಂಗಳ, ನೀರನ್ನಿಟ್ಟಂತ ಗಂಗಳ, ಶುದ್ಧೀಕರಿಸಲ್ಪಡುವಂತ ಗಂಗಳ. ಅದು ಕರ್ತನ ಪುನರುತ್ಪಾದನೆಯನ್ನ ತೋರಿಸುವಂತದ್ದಾಗಿದೆ. ಮತ್ತೆ ಈ ಲೋಕದಲ್ಲಿ ಆತನು ಬಂದು ಪುನರುತ್ಪಾದನೆಯ ಸೇವೆಯನ್ನು ಪ್ರಾರಂಭಿಸುವುದನ್ನ ಅದು ತೋರಿಸುವಂತದ್ದಾಗಿದೆ. ನಾಲ್ಕನೇದಾಗಿ ಮೇಜು. ಹೇಳಿ ನನ್ನ ಜೊತೆ, ಮೇಜು, ಟೇಬಲ್. ಆ ಮೇಜಿನ ಮೇಲೆ ರೊಟ್ಟಿಗಳನ್ನ ಇಡ್ತಾ ಇದ್ರು ಅವರು. ಆ ಮೇಜಿನ ಮೇಲೆ ಇಡುವಂತ ರೊಟ್ಟಿ ಏನಾಗಿದೆ? ಯೇಸು ಕ್ರಿಸ್ತನೇ ಜೀವ ಕೊಡುವ ರೊಟ್ಟಿ, ಪವಿತ್ರಾತ್ಮವು ಜೀವ ಕೊಡುವ ನೀರಾಗಿದ್ದಾನೆ. ಯೇಸು ಹೇಳ್ತಾನೆ, ನಾನೇ ಆ ರೊಟ್ಟಿ ಆಗಿದ್ದೇನೆ. ಹಲ್ಲೆಲೂಯಾ. ಆ ದಿನ ಅವರಿಗೆ ಕಾಣುವಂತ ರೊಟ್ಟಿ ಇತ್ತು, ಇವತ್ತು ಆತನೇ ರೊಟ್ಟಿಯಾಗಿ ಇರುವುದನ್ನ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಹೌದು, ಆ ಮೇಜು ಯೇಸುವಿನ ದೇಹವನ್ನ ಅದು ತೋರಿಸುವಂತದಾಗಿದೆ. ಧೂಪಸ್ತಂಭ ಏನ್ ಬರ್ತದೆ? ದೀಪ. ಓಕೆ, ಏನಿದೆ ಇದು? ದೀಪ. ದೀಪ ಏನ್ ಮಾಡ್ತದ್ರಿ? ಈಗೆಲ್ಲ ಲೈಟ್ಸ್ಗಳು ಬಂದಿದೆ, ಆದ್ರೆ ಮೊದಲು ದೀಪ ಹಚ್ತದೆ. ಏನ್ ಕೊಡ್ತದೆ ದೀಪ? ಬೆಳಕು. ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಲೋಕಕ್ಕೆ ಬೆಳಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ಮಕ್ಕಳಿಗೂ ಇಡೀ ಲೋಕಕ್ಕೆ ಆತನೇ ಬೆಳಕಾಗಿದ್ದಾನೆ. ಕತ್ತಲೆಯನ್ನ ತೆಗೆದುಹಾಕಿಡುವಂತ ವಿಶ್ವದ ಬೆಳಕು, ತನ್ನ ಮಕ್ಕಳಿಗೆ ಬೆಳಕು. ಒಂದೇ ಬೆಳಕಿದೆ, ಯೇಸುವೇ ಆ ಬೆಳಕು. ಯೇಸು ಸ್ಪಷ್ಟವಾಗಿ ಹೇಳ್ತಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಆ ದೀಪ ಬೇರೆ ಯಾರನ್ನ ಅದು ತೋರಿಸುವುದಿಲ್ಲ, ಯೇಸು ಸ್ವಾಮಿಯನ್ನ ತೋರಿಸುತ್ತದೆ. ಮುಂದೆ ನಾವು ಬರೋಣ. ಧೂಪದ ಬಲಿಪೀಠ. ಯಾಜಕನ ಕೈಯಲ್ಲಿ ಧೂಪ ಇದೆ, ನೀವು ನೋಡ್ತಾ ಇದ್ದೀರಿ ನಿಮ್ಮ ಚಿತ್ರದಲ್ಲಿ. ಆ ಧೂಪದ ಬಲಿಪೀಠ ಅಲ್ಲಿದೆ, ನೀವು ನೋಡ್ತಾ ಇದ್ದೀರಾ? ಧೂಪದ ಬಲಿಪೀಠ, ಯಾಜಕನ ಕೈಯಲ್ಲಿ ಧೂಪ ಇದೆ. ಈ ಯಾಜಕನ ಏನ್ ಮಾಡ್ತಾ ಇದ್ದಾನೆ? ಧೂಪವನ್ನು ತೆಗೆದುಕೊಂಡು ಅದರ ಮೇಲೆ ಹಾಕ್ತಾನೆ, ಧೂಪವನ್ನು ತೆಗೆದುಕೊಂಡು ಅದರ ಮೇಲೆ ಹಾಕ್ತಾನೆ, ಧೂಪವನ್ನು ತೆಗೆದುಕೊಂಡು ಅದರ ಮೇಲೆ ಹಾಕ್ತಾ ಇದ್ದಾನೆ. ಈ ಧೂಪ ಏನು ತೋರಿಸ್ತದೆ? ಪ್ರಾರ್ಥನೆ, ತನ್ನ ಭಕ್ತರ ಪ್ರಾರ್ಥನೆ, ಕರ್ತನು ನಮಗೋಸ್ಕರವಾಗಿ ಮಾಡುವಂತ ವಿಜ್ಞಾಪನೆ. ತಂದೆ, ಈ ವರ್ಷ ಬಿಡು, ಮುಂದಿನ ವರ್ಷ ಫಲ ಕೊಡ್ತದೆ. ತಂದೆ, ಈ ವರ್ಷ ಆದ್ರೂ ಸುಧಾರಿಸ್ಕೊಳ್ತಾನೆ, ಮುಂದಿನ ವರ್ಷ ಸರಿಯಾಗ್ತಾನೆ ಎಂಬುದಾಗಿ ನಮಗೋಸ್ಕರ ತಂದೆಯಾದ ದೇವರ ಮುಂದೆ ನಮ್ಮ ಕರ್ತನು ಬೇಡಿಕೊಳ್ತಾ ಇದ್ದಾನೆ. ನನ್ನ ಪ್ರಾರ್ಥನೆ ಧೂಪದಂತೆ ನಿನ್ನ ಬಳಿ ಬರಬೇಕಯ್ಯ. ಈ ಧೂಪ ಕರ್ತನ ಪ್ರಾರ್ಥನೆ. ಯೋಹಾನ 14:13 ತನ್ನ ಭಕ್ತರ ಪ್ರಾರ್ಥನೆಯನ್ನ ತೋರಿಸುವಂತದಾಗಿದೆ. ಈ ಯಾಜಕನ ಏನ್ ಮಾಡ್ತಾರಂದ್ರೆ, ತನ್ನ ಭಕ್ತರ ಪ್ರಾರ್ಥನೆ ತೆಗೆದುಕೊಂಡು ಹೋಗಿ ಆ ಧೂಪದ ಯಜ್ಞವೇದಿಯ ಮೇಲೆ ಹಾಕ್ತಾ ಇದ್ದಾನೆ. ಆಮೆನ್. ಆವಾಗ ಧೂಪ ಹಾಕದಿತ್ತು, ಈಗ ಧೂಪ ಹಾಕದಿಲ್ಲ, ನಮ್ಮ ಬಾಯಿನೇ ಧೂಪವಾಗಿ ಹೋಗುವಂತ ಪ್ರಾರ್ಥನೆ ಆಗಿದೆ. ಹಲ್ಲೆಲೂಯಾ. ಈ ಯಜ್ಞವೇದಿ ಏನಂದ್ರೆ, ಆ ಧೂಪವನ್ನು ತೆಗೆದುಕೊಂಡು ಆ ಯಜ್ಞವೇದ ಬಲಿಪೀಠದ ಮೇಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಕರ್ತನಲ್ಲಿ ಆ ಧೂಪ ಹಾಕಲ್ಪಡ್ತಾ ಇದೆ, ಕರ್ತನ ನಾಮದಲ್ಲಿ ಆ ಧೂಪ ಹಾಕಲ್ಪಡ್ತಾ ಇದೆ. ಹಲ್ಲೆಲೂಯಾ.
ಈಗ ನಮ್ಮ ಧೂಪ ಯಾರ ನಾಮದಲ್ಲಿ ಆಗ್ತಾ ಇದ್ದೇವೆ? ಯೇಸುವಿನ ನಾಮದಲ್ಲಿ. ಯೋಹಾನ 14:13 ಹೇಳುತ್ತದೆ, ನಿಮ್ಮ ಪ್ರಾರ್ಥನೆಗಳು ಆತನ ಸನ್ನಿಧಾನದಲ್ಲಿ ಕೇಳಿಸಲ್ಪಡುವಂತದ್ದಾಗಿದೆ. ನೀವು ಪ್ರಾರ್ಥನೆ ಮಾಡುವಾಗ ಆತನ ಕೇಳುವನಾಗಿದ್ದಾನೆ. ಹೌದು, ನಮ್ಮ ಪ್ರಾರ್ಥನೆ ಧೂಪವಾಗಿ ದೇವರ ಸನ್ನಿಧಾನದಲ್ಲಿ ಅದು ಹೋಗುವಂತದ್ದಾಗಿದೆ. ಎಷ್ಟು ಜನ ಧೂಪ ಆಗ್ತಾ ಇದ್ದಾರೆ ಮನೆಯಲ್ಲಿ? ಈ ಧೂಪ ಅಲ್ಲ, ಅವಾಗ ಈ ಧೂಪ ಇತ್ತು. ಈಗ ಯಾವ ಧೂಪ? ಪ್ರಾರ್ಥನೆ ಧೂಪ. ಎಷ್ಟು ಜನರು ತಮ್ಮ ಮನೆಯಲ್ಲಿ ಪ್ರಾರ್ಥನೆ ಧೂಪವನ್ನು ಪ್ರತಿದಿನ ಮುಂಜಾನೆ ಸಾಯಂಕಾಲ ಪ್ರಾರ್ಥನಾ ಬಾಯಿಂದ ಮಾಡುವಂತ ಪ್ರಾರ್ಥನೆ ಧೂಪವನ್ನು ಹಾಕ್ತಾರೋ ಅದು ಸುಗಂಧ ವಾಸನೆಯಾಗಿ ದೇವರ ಸನ್ನಿಧಾನದಲ್ಲಿ ಏರುವಂತದಾಗಿದೆ. ಈ ಧೂಪ ಪ್ರಾರ್ಥನೆ, ಈ ಯಜ್ಞವೇದಿ ಕೂಡ ಯೇಸು ಸ್ವಾಮಿಯನ್ನ ತೋರಿಸುವನಾಗಿದ್ದಾನೆ. ಯಜ್ಞವೇದಿಯನ್ನು ನಾವು ದಾಟಿದೆವು, ಮೇಜನ್ನ ದಾಟಿದೆವು, ದೀಪಸ್ತಂಭವನ್ನ ದಾಟಿದೆವು, ಧೂಪದ ಬಲಿಪೀಠವನ್ನು ನಾವು ದಾಟಿದೆವು. ಕೊನೆಯದಾಗಿ ಈ ಕಡೆ ಒಂದು ಕೃಪಾ ಸಿಂಹಾಸನ ಇದೆ. ದೇವರು ಇಳಿದು ವಾಸಿಸುವಂತ ಸ್ಥಳ. ಈ ಸ್ಥಳದಲ್ಲಿ ಬೇರೆ ಯಾರು ಹೋಗಕ್ಕಾಗಲ್ಲ. ಮಹಾಯಾಜಕನು ಮಾತ್ರ ಒಬ್ಬನೇ ಒಳಗಡೆ ಹೋಗಬಹುದು. ಆತನು ಒಳಗಡೆ ಹೋಗ್ಬೇಕಾದ್ರೆ ಪರಿಶುದ್ಧನಾಗಿರ್ಬೇಕು. ಈ ಮಹಾಯಾಜಕನು ಒಳಗಡೆ ಹೋಗ್ಬೇಕಾದ್ರೆ ಕಾಲಿಗೆ ಗೆಜ್ಜೆಯನ್ನ ಕಟ್ಟಿಕೊಂಡು ಹಗ್ಗವನ್ನ ಕಟ್ಟಿಕೊಂಡು ಒಳಗಡೆ ಹೋಗ್ಬೇಕು. ಯಾಕೆ ಅಂದ್ರೆ ಕಾಲಿಗೆ ಗೆಜ್ಜೆಯನ್ನ ಹಗ್ಗವನ್ನ ಕಟ್ಕೊಂಡು ಒಳಗಡೆ ಹೋಗುವಾಗ ಒಂದು ವೇಳೆ ದೇವರ ಮುಂದೆ ಆತನ ತಪ್ಪು ಮಾಡಿದವನಾಗಿದ್ರೆ ಆತನ ಅಲ್ಲೇ ಸತ್ತು ಬೀಳ್ತಾ ಇದ್ರು. ಅರ್ಥ ಆಗ್ತಾ ಇದೀನಾ? ದೇವರೆಷ್ಟು ಪರಿಶುದ್ಧನು ನೋಡ್ರಿ. ಆ ಯಜ್ಞದ ಬಲಿಪೀಠ ಮುಂದೆ ಹೋಗುವಾಗ ಈ ಯಾಜಕರು ಏನ್ ಮಾಡ್ಬೇಕಂದ್ರೆ ಯಜ್ಞದ ಸುತ್ತಲೂ ತಿರುಗಬೇಕಾಗಿತ್ತು. ಯಜ್ಞದ ಸುತ್ತಲೂ ತಿರುಗಿ ಅಲ್ಲಿ ರಕ್ತವನ್ನ ಚಿಮುಕಿಸಬೇಕಾಗಿದೆ. ಎಲ್ಲಿಂದ ಬಂತು ಈ ರಕ್ತ? ಫಸ್ಟ್ ಯಜ್ಞವೇದಿಯಲ್ಲಿ ಅವರು ಸಮರ್ಪಿಸ್ತಾರಲ್ಲ, ಕುರಿಯನ್ನ ಪ್ರಾಣಿಗಳು ಸಮರ್ಪಿಸ, ಅಲ್ಲಿಂದ ರಕ್ತವನ್ನು ತೆಗೆದುಕೊಂಡು ಇಲ್ಲಿಗೆ ಹೋಗ್ಬೇಕಾತನು. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸುವಿನ ರಕ್ತ. ಬೈಬಲ್ ಹೇಳುತ್ತದೆ, ಆತನ ಕುರಿ ರಕ್ತವನ್ನ ತೆಗೆದುಕೊಳ್ಳದೆ ಕೋಳಿ ರಕ್ತವನ್ನು ತೆಗೆದುಕೊಳ್ಳದೆ ತನ್ನ ರಕ್ತವನ್ನೇ ಸುರಿದನಂತೆ. ಒಂದೇ ಸಾರಿ ದೇವರ ಆಲಯದಲ್ಲಿ ಪ್ರವೇಶ ಮಾಡಿದನು. ಇಲ್ಲಿ ನಾವು ನೋಡ್ತೇವೆ ಕೃಪಾ ಸಿಂಹಾಸನ. ಅದರ ಮೇಲೆ 2 ಕೆರೂಬಿ ದೂತರಿದ್ದಾರೆ. 2 ರೆಕ್ಕೆಗಳನ್ನ ಚಾಚಿಕೊಂಡು ಅದನ್ನೇ ನೋಡ್ತಾ ಇದ್ದಾರೆ. ಬರೀ ರಕ್ತವನ್ನ ನೋಡ್ತಾರೆ. ಹಾಕಲ್ಪಡುವಂತ ರಕ್ತವನ್ನ ಆ ಕೆರೂಬಿಗಳು ನೋಡ್ತಾ ಇದೆ. ತಂದೆಯಾದ ದೇವರ ಸಾನ್ನಿಧ್ಯ. ಅದರ ಮೇಲೆ ಹಾಕಲ್ಪಡುವಂತ ರಕ್ತ ಯೇಸುವಿನ ರಕ್ತವನ್ನು ತೋರಿಸುತ್ತದೆ. ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚೆ ಅದು ತೋರಿಸುವಂತ ಆಲಯ. ಈಗ ಈ ಆಲಯ ಇಲ್ಲ. ಈಗ ಅದು ತೋರಿಸುವಂತ ಯೇಸುವೇ ನಮ್ಮ ಒಳಗಡೆ ಇದ್ದಾನೆ. ಈಗ ಬಾಗಿಲು ಆತನೇ ಆಗಿದ್ದಾನೆ. ಶುದ್ಧೀಕರಿಸುವಂತ ಗಂಗಳವು ಆತನೇ ಆಗಿದ್ದಾನೆ. ರೊಟ್ಟಿಯ ಮೇಜು ಆತನಾಗಿದ್ದಾನೆ. ಲೋಕಕ್ಕೆ ಬೆಳಕು ಆತನಾಗಿದ್ದಾನೆ. ನಮಗೋಸ್ಕರ ವಿಜ್ಞಾಪಿಸುವ ತಂದೆಯಾದ ದೇವರ ಬಳಿಯಲ್ಲಿ ವಿಜ್ಞಾಪಿಸುವಂತ ಧೂಪವು ಆತನಾಗಿದ್ದಾನೆ. ಮತ್ತು ತಂದೆ ಬಳಿಗೆ ಹೋಗ್ಲಿಕ್ಕೆ ಇರುವಂತ ಕೃಪಾಸನಕ್ಕೆ ಹೋಗ್ಲಿಕ್ಕೆ ಇರುವಂತ ನಮಗೋಸ್ಕರ ಬೇಡಲಿಕ್ಕಿರುವಂತ ಕರ್ತನು ಆತನಾಗಿದ್ದಾನೆ. ಇವತ್ತು ಕುರಿ ಕೊಡಬೇಕಾಗಿಲ್ಲ, ಕೋಳಿ ಕೊಡಬೇಕಾಗಿಲ್ಲ, ಬೇರೆ ಯಾವುದು ವಸ್ತು ಆತನಿಗೆ ಕೊಡಬೇಕಾಗಿಲ್ಲ. ಆತನಿಗೆ ಒಂದೇ ಒಂದು ನಮ್ಮ ಹೃದಯವನ್ನು ಆತನಿಗೆ ಕೊಡಬೇಕಾಗಿದೆ. ಹಲ್ಲೆಲೂಯಾ. ಸುತ್ತಲಿರುವ ಇಸ್ರಾಯೇಲ್ ಜನರು ಏನ್ ಕೊಡ್ತಾ ಇದ್ರು? ತಂದು ದೇವರಾಲಯಕ್ಕೆ ಪ್ರಾಣಿಗಳನ್ನ ಬಲಿಗೆ ಕೊಡ್ತಾ ಇದ್ರು. ಈ ಬಲಿ ನನಗೆ ಬೇಡ, ನಾನೇ ಬಲಿ ಆಗ್ತೇನೆ ಅಂತ ನಮಗೋಸ್ಕರ ಆತನ ಬಲಿಯಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ನೆನಪು ಕೊಡುವುದಕ್ಕಾಗಿ ಯೇಸು ಸ್ವಾಮಿ ಮುಂದೆ ಬರ್ತಾನೆ. ಯೇಸು ಸ್ವಾಮಿ ಮುಂದೆ ಬರ್ತಾನೆ. ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಡ್ತಾನೆ. ಯೇಸು ಸ್ವಾಮಿ ಮುಂದೆ ಬಂದು ನಿಮ್ಮೆಲ್ಲ ಪಾಪಗಳನ್ನು ಆತನು ಒತ್ತುಕೊಳ್ತಾನೆ. ಯೇಸು ಸ್ವಾಮಿ ಬಾಗಿಲಾಗಿದ್ದಾನೆ. ಆತನೇ ರೊಟ್ಟಿಯಾಗಿದ್ದಾನೆ. ಆತನೇ ಬೆಳಕಾಗಿದ್ದಾನೆ. ಆತನೇ ಧೂಪದ ಯಜ್ಞವೇದಿಯಾಗಿದ್ದಾನೆ. ಆತನೇ ತನ್ನ ರಕ್ತವನ್ನ ತಂದೆ ಬಳಿಗೆ ತೆಗೆದುಕೊಂಡು ಹೋಗುವನಾಗಿದ್ದಾನೆ ಎಂಬುದಾಗಿ ತೋರಿಸುವುದಕ್ಕಾಗಿ ತಂದೆಯ ದೇವರು ಇದೆಲ್ಲ ಸಿಸ್ಟಮ್ ಅನ್ನು ಅವರಿಗೆ ಮಾಡಿದನು. ಈಗ ಈ ಆಲಯ ಇಲ್ಲ. ಈ ಆಲಯವನ್ನು ತೋರಿಸುವಂತ ಯೇಸುವಿನ ನಮ್ಮ ಬಳಿಗೆ ಬಂದಿದ್ದಾನೆ. ಇಲ್ಲಿ ಪಕ್ಕದವರಿಗೆ ನನ್ನ ದೇವರು ಆಲೋಚನಾ ಕರ್ತನಾಗಿದ್ದಾನೆ. ಎಲ್ಲ ಪ್ಲಾನ್ ಮಾಡಿ ಮುಂಚಿತವಾಗಿ ತಿಳಿಸಿದವನು. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಇದನ್ನ ತೋರಿಸ್ತಾ ಇದ್ದಾನೆ ದೇವರು. ನೀವು ನೋಡುವಾಗೆಲ್ಲ ನೀವು ನೆನಪು ಮಾಡ್ಕೊಳ್ಬೇಕು, ಯೇಸು ಸ್ವಾಮಿ ನಿಮಗೋಸ್ಕರ ಬರ್ತಾನೆ. ಆತನೇ ಬಾಗಿಲು, ಆತನೇ ಮೇಜು, ಆತನೇ ರೊಟ್ಟಿ, ಆತನೇ ಧೂಪದ ಯಜ್ಞದ ಬಲಿಪೀಠ, ಆತನೇ ಪವಿತ್ರವಾದ ರಕ್ತವನ್ನು ಸುರಿಸುವವನು. ಅದನ್ನು ನೋಡುವಾಗೆಲ್ಲ ನೀವು ನೆನಪು ಮಾಡಿಕೊಳ್ಳಬೇಕೆಂಬುದಾಗಿ ಕರ್ತನು ತೋರಿಸೋಕ್ಕಾಗಿ ಈ ಆಲಯವನ್ನ ಮಾಡಿದ. ಇವತ್ತು ದೇವರ ಆಲಯ ಇದೆ. ದೇವರ ಮಕ್ಕಳು ನಾವಿದ್ದೇವಂದ್ರೆ ಇದು ನಮ್ಮ ಕೈಲಿಂದ ಕಟ್ಟಲ್ಪಟ್ಟಂತಹ ಆಲಯ, ಆದರೆ ನಿಜವಾದ ಆಲಯ ನಾವಾಗಿದ್ದೇವೆ. ಹಲ್ಲೆಲೂಯಾ. ಅವರ ಆಲಯವನ್ನ ನೋಡ್ತಾ ಇದ್ರು. ಈಗ ಆಲಯ ಒಳಗಡೆ ಇದೆ.
ಆ ಆಲಯವನ್ನು ತೋರಿಸುವಂತ ಯೇಸಪ್ಪ ಒಳಗಡೆ ಇದ್ದಾನೆ. ಆಮೇನ್. ದೇವರ ಆಲಯದಲ್ಲಿ ನಾವು ಬರ್ತಾ ಇದ್ದೀವಿ ಅಂದ್ರೆ, ದೇವರ ಆಲಯ ನಾವಾಗಿದ್ದೀವಂದ್ರೆ ನಾವು ನೆನಪು ಮಾಡಿಕೊಳ್ಬೇಕು, ನಮ್ಮ ಕರ್ತನು ಲೋಕಕ್ಕೆ ಬೆಳಕಾಗಿದ್ದಾನೆ, ನಮ್ಮ ಕರ್ತನು ಆತನೇ ಬಾಗಿಲಾಗಿದ್ದಾನೆ. ಸೊ ನಮ್ಮ ಕರ್ತನೇ ತನ್ನ ದೇಹವನ್ನು ಸಮರ್ಪಿಸಿದವನಾಗಿದ್ದಾನೆ, ಆತನೇ ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ತಂದೆ ಬಳಿಗೆ ಹೋಗಿದ್ದಾನೆ. ಈಗ ನಾನು ಆತನ ಮೂಲಕ ತಂದೆಯಾದ ದೇವರ ಬಳಿಗೆ ಹೋಗಬಹುದು. ಈ ಮಹಾಯಾಜಕನ ಅವರು ಕೊಡುವಂತ ಬಲಿಯನ್ನ ತೆಗೆದುಕೊಂಡು ಹೋಗಿ, ಸ್ವಾಮಿ ಇವರ ಪಾಪ ಕ್ಷಮಿಸು, ಇವರ ಪಾಪ ಕ್ಷಮಿಸು ಅಂತೇಳಿ ರಕ್ತವನ್ನು ಸಿಂಪಡಿಸ್ತಾ ಇದ್ದ. ಈಗಿಲ್ಲ ತಂದೆ, ನಾನು ಪಾಪಿಯಾಗಿದ್ದೇನೆ, ನನ್ನ ಕ್ಷಮಿಸಂತ ನಾವು ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬಿದರೆ ನಮಗೆ ರಕ್ಷಣೆ ಸಿಗುವಂತದಾಗಿದೆ. ಹಾಲೆಲೂಯ. ಅಂಗಳದಲ್ಲಿರೋರು ನಾವು, ಹೊರಗಡೆ ಇರೋರು ನಾವು, ಒಳಗಡೆ ಹೋಗಲು ಕೂಡ ನಮಗೆ ಯೋಗ್ಯತೆ ಇಲ್ಲ. ಅಂಥವರಾಗಿರುವಂತ ನಮ್ಮನ್ನ ದೇವರು ಒಳಗಡೆ ನಡೆಸಿದ್ದಾನೆ. ಇರುವ ಸ್ಥಳದಲ್ಲಿ ಹೇಳಿ, ಸ್ವಾಮಿ ನೀನೇ ಬಾಗಿಲಾಗಿದೆಯಪ್ಪ. ಆ ದೇವಾಲಯಕ್ಕೆ ಒಂದೇ ಬಾಗಿಲಿದ್ದ ಹಾಗೆ ಸ್ವರ್ಗಕ್ಕೆ ನೀನೇ ಬಾಗಿಲು. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನೀನೇ ಬಾಗಿಲು. ಹಲ್ಲೆಲೂಯಾ. ನನ್ನ ಹೊರತು ಯಾರು ತಂದೆ ಬಳಿಗೆ ಹೋಗುವುದಿಲ್ಲ, ನೀನೇ ಸ್ವರ್ಗಕ್ಕೆ ಬಾಗಿಲಾಗಿದೆ ಕರ್ತನೇ. ದೇವರೇ, ನಾವು ಪ್ರಾಣಿ ಪಕ್ಷಿ ಕುರಿ ಕೋಳಿಗಳನ್ನು ಕೊಡ್ತಾ ಇದ್ದವು, ಆದ್ರೆ ನಿನ್ನನ್ನು ನೀನೇ ಸಮರ್ಪಿಸಿಕೊಂಡಿದೆಯಲ್ಲಪ್ಪ. ಯಜ್ಞವಾಗಿ ನಿನ್ನನ್ನು ನೀನೇ ಸಮರ್ಪಿಸಿಕೊಂಡಿದೆಯಲ್ಲ. ಲಾರ್ಡ್ ವಿ ಥ್ಯಾಂಕ್ ಯು ಲಾರ್ಡ್. ಸ್ವರ್ಗ ಎತ್ತಿ ಹೇಳಿ, ದೇವರೇ ನಿನಗೆ ವಂದನೆ. ಅಂಗಳದಲ್ಲಿ ದೂರ ಇದ್ದಂತ ನನ್ನನ್ನ ತಂದೆ ಬಳಿಗೆ ನನ್ನ ನಡೆಸಿದೆ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. Lord, we thank you, Lord. Thank you, Jesus, Lord. ಹೇಳಿ, ಸ್ವರ ಎತ್ತಿ ಹೇಳಿ, ಸ್ವಾಮಿ ನೀನೇ ಆ ಬಾಗಿಲಪ್ಪ. ನಿನ್ನ ಬಳಿಗೆ ಬರಬೇಕಾದ್ರೆ ನೀನೇ ಬಾಗಿಲು ಸ್ವಾಮಿ. ನನ್ನ ಪಾಪಕ್ಕೆ ನಾನು ಪ್ರಾಯಶ್ಚಿತ್ತ ಕೊಡಬೇಕು, ನನ್ನ ಪಾಪಕ್ಕೆ ನಾನು ಶಿಕ್ಷೆಯನ್ನು ಹೊಂದಿಕೊಳ್ಳಬೇಕು. ಆದರೆ ನನ್ನ ಪಾಪಕ್ಕೆ ನೀನು ಶಿಕ್ಷೆಯನ್ನು ಹೊಂದಿಕೊಂಡಿದ್ದೆ, ನೀನೇ ಯಜ್ಞವಾಗಿ ಸಮರ್ಪಿಸಿಕೊಂಡಿದ್ದೆ. ಹಲ್ಲೆಲೂಯಾ.